ಮೂಡಾದ ಆಯುಕ್ತರಾಗಿದ್ದಂತಹ ಡಿ.ಬಿ. ನಟೇಶ್ ಅವರು ಬಡ್ತಿಯನ್ನು ಪಡೆದುವುದಕ್ಕೆ ಶಾಲಿನಿ ರಜನೀಶ್ ಅವರಿಗೆ ಹಣವನ್ನು ನೀಡಿದ್ದಾರೆ ಅಂತೇಳಿ ಆರೋಪಿಸಿ ಸ್ನೇಹಮಯಿ ಕೃಷ್ಣ ತಮ್ಮ ಫೇಸ್ಬುಕ್ ಮೂಲಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋವನ್ನು ವೈರಲ್ಗೊಳಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮಾತನಾಡೋದಕ್ಕೆ ಟಿವಿ9 ಜೊತೆಗೆ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ನಿಮ್ಮನ್ನು ನಿನ್ನೆ ಸೈಬರ್ ಕ್ರೈಮ್ ಪೊಲೀಸರು ವಶಕ್ಕೆ ಪಡೆದು ಇಂಟ್ರಾಗೇಷನ್ ಅನ್ನು ಮಾಡಿದ್ರು. ಯಾವ ವಿಚಾರದ ಅದೇ ಮೈಸೂರು ಪ್ರಾಧಿಕಾರದ ಆಯುಕ್ತರಾದಂಥ ನಟೇಶ್ ಅವರು ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಸ್ನೇಹಮಯಿ ಕೃಷ್ಣ ಸುಳ್ಳು ಆಡಿಯೋನ ಸೃಷ್ಟಿ ಮಾಡಿ, ಅದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಈ ಥರ ಫೇಸ್ಬುಕ್ಕಲ್ಲಿ ಹಾಕಿ ಅವಮಾನ ಮಾಡಿದ್ರು ಅಂಥೇಳಿ, ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಲಂಚವನ್ನು ಕೊಟ್ಟಿದ್ರು ಅಂತೇಳಿ ಆರೋಪ ಮಾಡಿರೋದು. ಅದ್ರ ಬಗ್ಗೆ ಏನೋ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದು ಗಂಭೀರವಾದ ವಿಚಾರ ಆಗಿರೋದ್ರಿಂದ ಮತ್ತು ನ್ಯಾಯಾಲಯದ ಸರ್ಚ್ ವಾರೆಂಟ್ ಪಡೆದಿರೋದು. ತುರ್ತು ವಿಚಾರಣೆ ಮಾಡಬೇಕು ಅಂಥೇಳಿ ನನ್ನನ್ನು ಕರ್ಕೊಂಬಂದಿದ್ರು. ಅವ್ರು ಕರ್ಕೊಂಬಂದಂಥ ಸಂದರ್ಭದಲ್ಲಿ ಅವ್ರು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರನ ಕೊಟ್ಟು ತನಿಖೆ ಸಂಪೂರ್ಣವಾಗಿ ಸಹಕರಿಸಿ. ಸರ್, ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ವಿನೋದ್ ಏನಿದ್ದಾರೆ, ಇವರು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಆ ನಟೇಶ್ ಅವರ ಮಧ್ಯೆ ಮತ್ತು ವಿನೋದ್ ಅವ್ರ ಮಧ್ಯೆ ಇರತಕ್ಕಂಥ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರದ ಹಿನ್ನೆಲೆಯಲ್ಲಿ ಅವರ ಒಂದು ಕಾರ್ಯವನ್ನು ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಬಡ್ತಿಗೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಆಗಿಲ್ಲ ಅಂತ ನೀವು ಹೇಳ್ತೀರಾ ಈಗಲೂ? ಇಲ್ಲ ಸರ್, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಕ್ಕೆ ಲಂಚ ಪಡೆದ್ರೆ ನಿಜ, ಆದರೆ ಶಾಲಿನಿ ರಜನೀಶ್ ಅಲ್ಲ, ಬೇರೆ ಪ್ರಭಾವಿ ವ್ಯಕ್ತಿ ಅಂತೇಳಿ ಈಗ ವಿನೋದ್ ಹೇಳ್ತಾ ಇರೋದು. ಈಗ ನೀವು ಸಾಮಾಜಿಕ ಜಾಲತಾಣದಲ್ಲಿ ಶಾಲಿನಿ ರಜನೀಶ್ ಅವರೇ ಹಣವನ್ನು ಪಡೆದಿದ್ದಾರೆ ಅಂತ ಹೇಳಿ ಹಾಕಿದ್ರಿ. ಇದಕ್ಕೆ ಸಂಬಂಧಪಟ್ಟಾಗೆ ಕ್ಲಾರಿಟಿ ಏನು? ಸರ್, ನಾನು ಶಾಲಿನಿ ರಜನೀಶ್ ಅವರ ಪಡೆದಿರಂತ ಅಲ್ಲಿ ಹಾಕಿಲ್ಲ, ದಯವಿಟ್ಟು ನೋಡಿ. ಶಾಲಿನಿ ರಜನೀಶ್ ಅವರು ಅವ್ರ ಕಡೆಯವ್ರು ಬಂದು ಪಡೆದಿದ್ದಾರೆ ಅಂತ ಹೇಳಿದ್ದೀನಿ. ಮತ್ತು ಶಾಲಿನಿ ರಜನೀಶ್ ಪಡೆದಿರೋ ಪತ್ರದಲ್ಲೂ ಕೂಡ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಿ ಇದ್ರ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ದು ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಆಡಿಯೋಗೆ ಸಂಬಂಧಪಟ್ಟಂತೆ ಸೃಷ್ಟಿ ಮಾಡಿರುವಂಥ ಆಡಿಯೋ ಅಂತ ಹೇಳ್ತಿದ್ದಾರೆ. ಸ್ಟಿಲ್ ಯಾವ ಸ್ಟ್ಯಾಂಡ್ ಇದೆ ನಿಮಗೆ? ಆಡಿಯೋ ಸೃಷ್ಟಿ ಮಾಡಿರೋದು ಅಥವಾ ಏನದು ಆಡಿಯೋ? ಇಲ್ಲ ಸರ್, ನನ್ನ ಮುಂದೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಮತ್ತು ವಿನೋದ್ನ ಮೊಬೈಲ್ನ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಆಡಿಯೋ ನಿಜ ಅಂತೇಳಿ ತಿಳಿದು ಬಂದಿದೆ. ಅದೇ ರೀತಿ ಆ ಪತ್ರ ಏನೋ ಲೋಕಾಯುಕ್ತಕ್ಕೆ ಹಣ ಕೊಟ್ಟಿರೋ ವಿಚಾರ ಇದೆ. ಆ ಪತ್ರದ ಬಗ್ಗೆ ಫೋಟೋನು ಕೂಡ ಇರೋದು ಕಂಡು ಬಂದಿದೆ. ಹಾಗಾಗಿ ಅವೆಲ್ಲರೂ ಕೂಡ ತನಿಖಾಧಿಕಾರಿಗಳು ತನಿಖೆ ನಡೆಸಿ ಸತ್ಯಾಸತ್ಯ ತಿಳಿಸ್ತಾರೆ. ನಿಮ್ಗೆ ಏನಂತ ಸಂಪರ್ಕ ಮಾಡಿದ್ರು ಸರ್ ವಿನೋದ್? ಸರ್, ನನಗೆ ವಿನೋದ ನೇರವಾಗಿ ಸಂಪಾದಕ ಮಾಡಿಲ್ಲ. ನನಗೆ ಪರಿಚಯ ಇರತಕ್ಕಂಥ ಪ್ರತಾಪ್ ಅವರ ಮುಖಾಂತರ ಪರಿಚಯ ಮಾಡಿ ನಟೇಶ ಸಂಬಂಧಪಟ್ಟ ಈ ಸಾಕ್ಷಿಗಳಿದೆ, ಇದು ಕೃಷ್ಣವ್ರಿಗೆ ಅನುಕೂಲ ಆಗ್ಬೋದು ಅವ್ರ ಹೋರಾಟಕ್ಕೆ ಅಂತೇಳಿ ಅವ್ರ ಮುಖಾಂತರ ನನಗೆ ದಾಖಲೆ ಮತ್ತು ಆಡಿಯೋನ ಕಳಿಸ್ಕೊಟ್ಟಿದ್ರು. ನಾನು ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಅಂಗಡಿಗೆ ಹೋಗಿ ಅವ್ರ ಮೊಬೈಲಲ್ಲಿ ಆಡಿಯೋ ಪೂರ್ತಿ ಕೇಳಿ ಆ ಪೂರ್ತಿ ಆಡಿಯೋ ಕೊಡಿ ಅಂತ ಕೇಳೋ ಸಂದರ್ಭದಲ್ಲಿ ಅದರಲ್ಲಿ ಅವ್ರು ಮಾತಾಡೋ ವಿಚಾರ ಇರೋದ್ರಿಂದ ನಂಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ 6 ಕ್ಷಣಗಳ ಒಂದು ಆಡಿಯೋನ ಕಟ್ ಮಾಡಿ ನನಗೆ ಕೊಟ್ಟಿದ್ರು. ಅದನ್ನೆಲ್ಲ ನಾನು ಇದು ಮಾಡಿದೆ. ಆ ಒಂದು ನಂಬಿಕೆ ಆಧಾರದ ಮೇಲೆ ಅವರು ಮಾತಾಡೋ ಸಂದರ್ಭದಲ್ಲಿ ಬಡ್ತಿ ಪಡೆಯೋದಕ್ಕೆ ಶಾಲಿನಿ ರಜನೀಶ್ಗೆ 1,60,00,000 ಕೊಡ್ತಾರೆ ಕೂಡ ಹೇಳಿದರು. ಈಗಲೂ ಕೂಡ ನೀವು ಡಿ.ಬಿ. ನಟೇಶ್ ಅವರ ಬಡ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಆಗಿದೆ ಅನ್ನೋದು ಸ್ಟ್ಯಾಂಡ್ ಪರವಾಗಿ ಇದ್ದೀರಾ? ಹೌದು ಸರ್, ಅಂದರೆ ಶಾಲಿನಿ ರಜನೀಶ್ ಕೊಟ್ಟಿದ್ರ ಅಥವಾ ಬೇರೆ ಪ್ರಭಾವಿ ವ್ಯಕ್ತಿ ಕೊಟ್ಟಿರೋ ಅನ್ನೋದು ವಿನೋದ್ ಏನು ಹೇಳಿಕೆ ಕೊಟ್ಟಿದ್ರೆ ಅದ್ರ ಮೇಲೆ ತನಿಖೆ ನಡೆದಾಗ ಗೊತ್ತಾಗುತ್ತೆ. ಆದರೆ ಈಗ ಒಂದು ಹಂತದಲ್ಲಿ ಶಾಲಿನಿ ರಜನೀಶ್ಗೂ ಪಡೆದಿಲ್ಲ ಅಂತ ತಿಳಿದು ಬಂದಿದೆ. ನೆಕ್ಸ್ಟ್ ಸರ್, ಯಾವಾಗ ವಿಚಾರಣೆಗೆ ಬರೋದಕ್ಕೆ ಕೇಳಿದ್ದಾರೆ ಅಧಿಕಾರಿಗಳು? ಸರ್, 24 ಮಂಗಳವಾರ ಬರೋಕ್ಕೆ ಕೇಳಿದ್ದಾರೆ. ಇದಿಷ್ಟು ಕೂಡ ಸ್ನೇಹಮಯಿ ಕೃಷ್ಣರವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ಸುಶೀಲ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.